how are you all? Welcome back to my YouTube channel. So this is a continuation of the last vlog, Mantralaya vlog na continuation vlog ಇದು. ಸೊ ಗೈಸ್ ಫಸ್ಟಿಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ನಾವು ಬಂದಿದ್ದ ತಕ್ಷಣ ಆಫ್ಲೈನ್ ರೂಮ್ನ ಬುಕ್ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಡೈರೆಕ್ಟ್ ಬಂದ್ವಿ ದೇವಸ್ಥಾನಕ್ಕೆ ಬಂದ ಮೇಲೆ ಅಷ್ಟೊಂದು ರಶ್ ಇರಲಿಲ್ಲ. ಸೊ ಗಾಯ್ಸ್ ನಾವು ಇವಾಗಲೇ ಎಂಟರ್ ಆಗ್ತಾ ಇರೋದು ದರ್ಶನ ನೋಡಿ, ಎಲ್ಲ ಎಷ್ಟು ಕಡಿಮೆ ಜನ ಕೂತ್ಕೊಂಡಿದ್ದಾರೆಲ್ಲ ಆಚೆ. ಸೊ ನಾವಿವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ನಾನು ಅಲ್ಲಿ ಪಕ್ಕದ ಮ್ಯೂಸಿಯಮ್ನ ಸ್ವಲ್ಪ ಕ್ಲಿಪ್ಸ್ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಗಾಯ್ಸ್, ದೇವಸ್ಥಾನ ಒಳಗಡೆನೇ ಒಂದು ಮ್ಯೂಸಿಯಮ್ ಇದೆ. ಸೊ ಇದೇ ಕ್ಲಿಪ್ಸು. ಸೊ ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ 4 ಎಷ್ಟು ದೊಡ್ಡದು ಫ್ಯಾನ್ಸ್ ಇದೆ. ಅದರಿಂದ ಎಲ್ಲರಿಗೂ ಚೆನ್ನಾಗಿ ಗಾಳಿ ಬೀಸ್ತಾಯಿತ್ತು. ಸೊ ಇದು ಆ್ಯಕ್ಚುಲಿ ಅನ್ನಪ್ರಸಾದ ಹಾಲ್ ಇದು. ಇಲ್ಲೇ ಎಲ್ಲರಿಗೂ ಪ್ರಸಾದ ದೊರೆಯುತ್ತೆ. ಸೊ ನಾವು ಕೂಡ ಇಲ್ಲೇ ಪ್ರಸಾದ ತೊಗೊಂಡು ಬಂದ್ವಿ. ಇಟ್ ವಾಸ್ ವೆರಿ ಗುಡ್. ಮತ್ತು ಎಲ್ಲರಿಗೂ ಗಾಳಿ ಬೀಸ್ತಾಯಿತ್ತು, ಆರಾಮಾಗಿ ಕೂತ್ಕೊಂಡು ಪ್ರಸಾದ ತೊಗೊಂಡು ಬಂದ್ವಿ. ಸೊ ಗೈಸ್ ನಾವು ಎಲ್ಲ ದರ್ಶನ ಮುಗಿಸ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ. ಆ ಫೋಟೋ ಇನ್ನೂ ಪ್ರಿಂಟ್ ಆಗ್ತಾಯಿದೆ ನೋಡಿ, ಅಲ್ಲಿ ಪ್ರಿಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಫೋಟೋಗೆ ವೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಸೊ ಇವಾಗ ನಾನು ಕೂಡ ಹೋಗ್ಬಿಟ್ಟು ಒಂದು ಸ್ಲೋಮೋ ವಿಡಿಯೋ ಶೂಟ್ ಮಾಡ್ತೀನಿ. ಗೈಸ್ ನಾವಿವಾಗ ಮಂತ್ರಾಲಯ ದರ್ಶನ ಮುಗಿಸ್ಕೊಂಡು ಇವಾಗ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ದಿಸ್ ಈಸ್ ಇಟ್. ಗಾಯ್ಸ್ ಮಂತ್ರಾಲಯ ಆದಮೇಲೆ 150 ಫೇರಲ್ಲಿ ಆಟೋ ಹತ್ತಿದ್ರೆ ನೀವು ಅಲ್ಲಿ ಹತ್ತಿರ ಇರೋ 4ರಿಂದ 5 ಪ್ಲೇಸಸ್ಗಳನ್ನ ತೋರಿಸ್ತಾರೆ. ನಮ್ಮಮ್ಮ ಚೆನ್ನಾಗಿ ಕಾಣ್ತಿದ್ರಲ್ಲ ಗೈಸ್, ತುಂಬ ಚೆನ್ನಾಗಿ ಕಾಣ್ತಾರೆ. ಸೊ ಗಾಯ್ಸ್ ಮೊದಲು ನಮಗೆ ಇಲ್ಲಿ ಅಭಯಾಂಜನೇಯ ದೇವಸ್ಥಾನ ಕರ್ಕೊಬಂದಿದ್ರು ನೋಡಿ. ನಾನು ಇಲ್ಲೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಗೈಸ್ ನಾವು ಕೂಡ ನೋಡಿ ಬಂದಿದ್ದೀವಿ. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರಂದರೆ ಬಿಚ್ಚಾಳೆ, ಪಂಚಮುಖಿ ಆಂಜನೇಯ, ಅಭಯಾಂಜನೇಯ ದೇವಸ್ಥಾನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಸೊ ಇದು ಅಭಯಾಂಜನೇಯ ದೇವಸ್ಥಾನ. ನಾವು ನೆಕ್ಸ್ಟ್ ಹೋಗೋದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಅಲ್ಲಿ ರಾಘವೇಂದ್ರ ಸ್ವಾಮಿಯವರು ಅಲ್ಲೇ ಇದ್ದು ಲೈಕ್ ತಪಸ್ ಮಾಡಿ ಲಕ್ಷ್ಮೀ ನಾರಾಯಣ ಸ್ವಾಮಿ ಅವ್ರದ್ದೆಲ್ಲ ದರ್ಶನ ತಗೋತಾರೆ. ಸೊ ಆ ಪ್ಲೇಸಸ್ಗೆ ನಾವು ಯಾವಾಗ ಹೋಗ್ತಾ ಇದ್ದೀವಿ ನೋಡಿ. ನಾವು ಯಾವಾಗ ಎಂಟ್ರಿ ತಗೊಳ್ತಾ ಇದ್ದೀವಿ. ಗೈಸ್ ಪಂಚಮುಖಿ ದೇವಸ್ಥಾನ ಆ್ಯಕ್ಚುಲಿ ರಾಘವೇಂದ್ರ ಸ್ವಾಮಿಗಳಿದ್ರಲ್ಲ, ಅವರು ತಪಸ್ ಮಾಡಿ ಪಂಚಮುಖಿ ಆಂಜನೇಯನ ದರ್ಶನ ತಗೊಂಡಿದ್ದಾರೆ. ಸೊ ಆ ಜಾಗನ ಇಲ್ಲಿ ಅದೆಲ್ಲ ನಡೆದಿದ್ದಿಲ್ಲಿ. ಸೊ ಇಲ್ಲಿ ದೇವಸ್ಥಾನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಬೇಸಿಕಲಿ ನಾವಿಲ್ಲಿ ದರ್ಶನ ತಗೊಳಕ್ಕೆ ಬಂದ್ವಿ. ಇಟ್ ವಾಸ್ ವೆರಿ ಗುಡ್. ನಾನು ನಿಮಗೆ ಇಲ್ಲಿ ಸ್ವಲ್ಪ ಪಿಕ್ಚರ್ಸ್ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಇವಾಗ ಸಾಕು ಅಂದ್ಕೊಂಡಿದ್ದೀವಿ. 2 ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ. ಇಲ್ಲಾಂದರೆ ನಮಗೆ 3:30ಗೆ ಟ್ರೈನ್ ಇದೆ ಗೈಸ್ ಗುಲ್ಬರ್ಗಾಗೆ. ರಾಯಚೂರಿಗೆ ಟ್ರೈನ್ ಇದೆ. ರಾಯಚೂರಿಂದ ಗುಲ್ಬರ್ಗ ಹೋಗಬೇಕು. ಸೊ ಮತ್ತೆ ಸೊ ಹಾಗಾಗಿ ನಾವು 2 ಟ್ರಿಪ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀವಿ. ನಮ್ಮಮ್ಮ ಫುಲ್ ಸುಸ್ತಾಗಿದ್ದಾರೆ ನೋಡಿ ಗೈಸ್. ಗೈಸ್ ಆ್ಯಕ್ಚುಲಿ ನಾವು ಸ್ಟೇ ಆಗಿದ್ದ ಲಾಡ್ಜ್ ಪಕ್ಕ ಒಂದು ರೆಸ್ಟೋರೆಂಟ್ ಟೈಪ್ ಆಫ್ ಏನೋ ಇತ್ತು. ಅಲ್ಲಿ ಪುರಿ ತುಂಬ ಚೆನ್ನಾಗಿತ್ತಂತೆ. ನಮ್ಮ ಡ್ಯಾಡಿ ಕೂಡ ಹೊಟ್ಟೆ ಹಸಿತಾ ಇತ್ತು. ಸೊ ಹಾಗಾಗಿ ಅಲ್ಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಅಲ್ಲೇ ತಿನ್ಕೊಂಡು ಹೋಗ್ಬೋದಿತ್ತು ಆರಾಮಾಗಿ ಅಂತ ಹೇಳ್ತಾ ಇದ್ದಾರೆ ಇವಾಗ. ಗಾಯ್ಸ್ ನಮಗೆ ಡೈರೆಕ್ಟಾಗಿ ಮಂತ್ರಾಲಯದಿಂದ ಗುಲ್ಬರ್ಗಕ್ಕೆ ಡೈರೆಕ್ಟ್ ಟ್ರೈನ್ ಸಿಕ್ಕಿದೆ. ಆಲ್ರೆಡಿ ಇನ್ನು 2 ಮಿನಿಟ್ಸ್ ಅಷ್ಟೇ ಇರೋದು ಗೈಸ್ ಟ್ರೈನ್ ಅರೈವ್ ಆಗೋಕ್ಕೆ. ನಾವು ಫುಲ್ ಲೇಟ್ ಆಗಿದ್ದೀವಿ. ಸೊ ಓಡ್ತಾ ಇದ್ದೀವಿ ಗೈಸ್. ಇನ್ನು 2 ಮಿನಿಟ್ಸ್ ಅಷ್ಟೇ ಇರೋದು ಟ್ರೈನ್ ಬರೋದಕ್ಕೆ. ಸೊ ದಿಸ್ ಇಸ್ ಇಟ್ ಗೈಸ್. ಇದೆ ಮಂತ್ರಾಲಯಂ ರೈಲ್ವೆ ಸ್ಟೇಷನ್. ಸೊ ಫೈನಲ್ ಆಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದು ರೀಚ್ ಆಗಿದ್ದೆ ನಮ್ಮ ಸದಾಮಾಮನ ಮನೇಲಿ. ಸೊ ನಾನು ಅಲ್ಲಿ ಪಾಪುನ ಆಟ ಆಡಿಸ್ತಾ ಇದ್ದೀನಿ ನೋಡಿ ಗೈಸ್.
ನಮ್ಮ ಮಾಮಿ ಕೂಡ ರೊಟ್ಟಿ ತಟ್ತಾ ಇದ್ದಾರೆ ಇಲ್ಲಿ. ಸೊ ಗಾಯ್ಸ್, ನಾವು ಮಾತ್ರ ನಮ್ಮ ಸದಮಮ್ಮ ಮನೆಯಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬಟ್ ನೈಟೆಲ್ಲ ಅಲ್ಲೇ ಉಳ್ಕೊಂಡು ನೆಕ್ಸ್ಟ್ ಬೆಳಿಗ್ಗೆ ನಾವು ಹೋಗೋದು ಗುಲ್ಬರ್ಗಾದಲ್ಲಿರೋ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಅಲ್ಲಿರೋ ಫೇಮಸ್ ಪ್ಲೇಸಸ್ಗಳನ್ನ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಆ ವ್ಲಾಗ್ನ ಚೆಕ್ಔಟ್ ಮಾಡಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್.